ನಮ್ಮೂರ ಮಂದಾರ ಹೂವೇ. ಡೆವಲಪ್ಮೆಂಟ್ ಅಂದ್ರೆ ಬರೀ ಟನೆಲ್ ಹಾಕಿದೆ, ಏರೋಪ್ಲೇನ್ ಗಾಡಿ ಮಾಡಿದೆ, ದೇವನಹಳ್ಳಿಗೆ ಅಲ್ಲೆಲ್ಲ ಅವರು ಭೂಮಿ ಇಸುಕೊಂಡು ಏನು ನಾಳೆ ಬೆಳೆಯವ್ರು ಯಾರು? 2,000 ಎಕರೆ 2,000 ಎಕರೆ ಮೇಲೆ ಇವತ್ತು 1 ಲಕ್ಷ ಜನ ಅದ್ರ ಮೇಲೆ ಬದುಕಿದ್ದಾರೆ. ಅವರೆಲ್ಲ ಹೋಗ್ಬೇಕು ನಾಳೆ? ಬಹಳ ಫಲವತ್ತಾದ ಭೂಮಿನೇ ಹಾಕಿತಾ ಇದ್ದಾರೆ ಅವರು. KIDB ಅಂತಾರೆ ಅವ್ರು. ಕರೆಕ್ಟ್ ಅಲ್ಲ ಸರ್? ನಮ್ಮಲ್ಲಿ ಭೂತಾಪಮಾನ ಮತ್ತು ಇದರ ಬಗ್ಗೆ ಮಾತಾಡ್ತಾರ ಮಿನಿಸ್ಟರ್ಸ್. ಗ್ಲೋಬಲ್ ವಾರ್ಮಿಂಗ್ ಅದು ಯಾಕೆ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್? ಬಿಲ್ಡಿಂಗ್ಸ್ ಮಾಡಿದ್ರಿ, ಮಷಿನರಿ ಹಾಕಿದ್ರಿ, ಕಾರ್ಗಳನ್ನು ಮಾಡಿದ್ರಿ, ಫೋನ್ಗಳನ್ನು ಮಾಡಿದ್ರಿ, ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ. ಶ್ರೀಮಂತರಾದವರೆಲ್ಲ ಒಳ್ಳೆ ಹೆಲ್ತ್ ಇರ್ತದ? ಇಲ್ಲ. ಅಲ್ಲ, ದುಡ್ಡದಿಂದ ಏನ್ ಬರಲ್ಲ ಸರ್. ದುಡ್ಡು ಎಷ್ಟು ಬೇಕೋ ಅಷ್ಟೇ ಇರಬೇಕು. ಎಲ್ಲಿ ಯಾವಾಗ ದುಡ್ಡು ಕಡಿಮೆ ಇರ್ತದೋ ಆವಾಗ ಜನರ ಪ್ರೀತಿಯಿಂದ ನೀವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜೀವನ ಎಷ್ಟು ಸಿಂಪಲ್ ಇರುತ್ತೋ ಅಷ್ಟು ನಮ್ಮ ಪರಿಸರ ಉಳಿಯುತ್ತೆ. ಈಗ ಬನ್ನೇರುಘಟ್ಟನೆ ಸುಮಾರು ನಾವು 30 ವರ್ಷದಿಂದ ನೋಡ್ತಾ ಇದ್ದೀವಿ, 40 ವರ್ಷದಿಂದ. ಎಷ್ಟು ಬನ್ನೇರುಘಟ್ಟದೊಳಗೆ ಹಾಳಾಗಿದೆ ಅಂತಂದ್ರೆ, ಎಷ್ಟೋ ಸುಂದರವಾದಂತಹ ನದಿ ಇದು ಕೆರೆಗಳಿದ್ದು ಸರ್. ಅಲ್ಲಿ ಗೊಟ್ಟಿಗೆರೆನ ಉಳಿಸೋದಕ್ಕೆ ಬಹಳ ಪ್ರಯತ್ನ ಮಾಡಿದೆ. ಗೊಟ್ಟಿಗೆರೆ ಕೆರೆ ಅವಾಗ ಮಂಜುಳಾ ಅಂತ ಯಾರೋ ಒಬ್ಳು ಪ್ರೆಸಿಡೆಂಟ್ ಇದಕ್ಕಿದ್ಲು, ನಮ್ಮ ಪಂಚಾಯತಿ ಇದು ಇದ್ಲು. ಅವಳ ಮನೆಗೆ ಸರ್ ನಾವು ಜನ ಎಲ್ಲ ನೀರು ಕುಡಿತಾ ಇದ್ವಿ. 500 ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ರು ಅಲ್ಲಿ ಜನ. ಚಂದ್ರಶೇಖರ್ ಅಂತ ಚೀಫ್ ಜಸ್ಟಿಸ್ ಇದ್ದರು. ಅವ್ರು ಕರ್ಕೊಂಡು ಹೋಗಿ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ, ಕಾಲೇಜ್ ಹುಡುಗರನ್ನ ಕರ್ಕೊಂಡು ಪೇಂಟಿಂಗ್ಸ್ ಎಲ್ಲ ಮಾಡಿಸಿ ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಅವೆಲ್ಲ ಬರೆದ್ರು ಇದ್ರ ಬಗ್ಗೆ. ಅಲ್ಲಿ ಏನಾಯಿತು, ಅಲ್ಲಿ ಕಾಲೇಜ್ ಕಟ್ಟಿದ್ದಾರೆ, ಹಾಸ್ಟೆಲ್ ಕಟ್ಟಿದ್ದಾರೆ, ಅಂಗಡಿಗಳನ್ನು ಕಟ್ಟಿದ್ದಾರೆ. ಅಲ್ಲೆಲ್ಲ ಈ ನಮ್ಮ ಕಾಡು ಮೃಗಗಳು ಬಂದು ನೀರು ಕುಡಿತಾ ಇದ್ವು. ಅಲ್ಲಿ ಆನೆ, ಹುಲಿ ಎಲ್ಲ ನೀರು ಕುಡಿತಾ ಇದ್ವು ಗೊಟ್ಟಿಗೆರೆ ಒಳಗೆ. ಹುಳಿ ಮಾವು ಅಂತ ತಿನ್ನೋದು ಕೆರೆ, ಎಷ್ಟು ಸುಂದರವಾದಂಥ ಕೆರೆ ಅದು. ಬಾ 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 ಆ ಕೆರೆಗೆ ನೀರೇ ಹೋಗೋದಲ್ಲ ಈಗ, ಅಷ್ಟು ಮನೆಗಳಾಗ್ಬಿಟ್ಟವು. ಸುತ್ತಮುತ್ತ ಜಲಾನಯನ ಪ್ರದೇಶ ಇಲ್ಲ. ಪ್ರಾಣಿ ಎಲ್ಲಿ ಕುಡಿಬೇಕು ನೀರು? ಪ್ರಾಣಿ ಎಲ್ಲಿ ಹೋಗ್ಬೇಕು ಹೇಳಿ? ಅವಕ್ಕೆ ಕುಡಿಲಿಕ್ಕೆ ನೀರಿಲ್ಲ, ಕೂಳಿಲ್ಲ. ಹ್ಯಾಂಗೆ ಬದುಕಬೇಕವು? ಹುಲಿ ಏನೋ ಪಾಪ ಅದು ಇದು ಹಿಡ್ಕೊಂಡು ಬರೀತಾರೆ. ಮಿಕ್ಕಿದ ಪ್ರಾಣಿಗಳು ಹ್ಯಾಂಗೆ ಬದುಕಬೇಕು? ಹೆಂಗೆ? ಆ ಪ್ರಾಣಿ ಇಲ್ಲ ಅಂತಂದ್ರೆ ಜೀವ ವೈವಿಧ್ಯ ಇರೋದಿಲ್ಲ. ಜೀವ ವೈವಿಧ್ಯ ಇಲ್ಲ ಅಂತಂದ್ರೆ ನಮಗೆ ಮೆಡಿಸಿನ್ ಇಲ್ಲ, ನಮ್ಮ ಮಣ್ಣಿಗೆ ಫಲವತ್ತತೆ ಇರೋದಿಲ್ಲ, ನಮ್ಮ ಊಟ ಸಿಗೋದಲ್ಲ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಈ ಅವೇರ್ನೆಸ್ ಯಾರು ಕ್ರಿಯೇಟ್ ಮಾಡ್ತಾ ಇಲ್ಲ. ನಾವು ಎಷ್ಟೊಬ್ಬರೇ ಮಾಡಲಿಕ್ಕಾಗ್ತದೆ ಇದ್ರ ಬಗ್ಗೆ? ಕೆಲವೊಂದಿದ್ದಾರೆ. ಆದರೆ ಈ ವಿಚಾರಗಳನ್ನು ನಾವು ಮನಮುಟ್ಟುವಂಥ ಒಂದು ರೀತಿಯಲ್ಲಿ ಕೊಡಬೇಕು ಜನರಿಗೆ. ನಾನು ಹೇಳಿದ್ನಲ್ಲ, ನಾ ಇದನ್ನು ಮಾಡಿದ್ದೆ ಅಂಥೇಳಿ ಗ್ರೇಟ್ ಇಂಡಿಯನ್ ಬಸ್ ಸ್ಟಾಂಡ್ ಬಗ್ಗೆ. ಆವಾಗ ನನಗೆ 1 ವಾರನ ಕಳೆದೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಮಾತಾಡ್ತಾ. ಅವ್ರು ನನ್ನ ಮಾತು ಕೇಳಿ ಪಾಪ ಅವ್ರಿಗೆ ಮನಗಾಣಿಸ್ತದೆ. ಅಂದರೆ ನಿಜ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತು. ನಾ ಹೇಳಿದೆ ನಿಜಾನೇ ಇದು. ನಿಮ್ಗೆ ಒಳ್ಳೆ ಜೋಳ ಇವತ್ತು ಸಿಗ್ತಾ ಇದೆ, ನಿಮ್ಮ ಫಲವತ್ತತೆ ಚೆನ್ನಾಗಿದೆ ಮಣ್ಣೊಳಗೆ, ನಿಮಗೆ ಒಳ್ಳೆ ಕಾಡೊಳಗಿದ್ದೀರಿ. ಈ ಕಾಡಿನ ಇದು ಇಂಥ ಪಕ್ಷಿ ನಿಮಗೆ ಯಾರೂ ಕೊಡೋದಿಲ್ಲ ಅಂತ ಹೇಳಿದೆ. ಅಂಥ ಪಕ್ಷಿ ನಿಮ್ಮಲ್ಲಿತ್ತು. ಅದನ್ನು ಕೂಡ ಇವನ್ನ ಅರಣ್ಯ ಡಿಪಾರ್ಟ್ಮೆಂಟ್ನವ್ರು ಕೂಡ ಕೆಲವೊಂದು ತಪ್ಪು ಮಾಡಿದರು. ಅದನ್ನು ನಾವು ದೊಡ್ಡ ಅರಣ್ಯ ಅಧಿಕಾರಿಗೆ ಅವ್ರಿಗೆ ಹೇಳಿದೆ, ಅವ್ರು ಕರೆಕ್ಟ್ ಇದೆ ಅಂತ ಹೇಳಿದ್ರು. ಅಲ್ಲಿ ನೀಲಗಿರಿ ಗಿಡಗಳನ್ನು ಹಾಕಿಬಿಟ್ಟಾರೆ. ಆ ಪ್ರಾಣಿ ಓಡಬೇಕು ಅಂತಂದರೆ ಸ್ವಲ್ಪ ದೂರ ಓಡ್ತದೆ. ಅದಕ್ಕೆ ನಾವು ವಿಮಾನ ಅಂತೇವೆ. ಅಂದರೆ ಅದು ಒಮ್ಮೆಲೆ ಹಿಂಗೆ ಹಾರೋದಲ್ಲ, ಅದು ಹೆವಿ ಪ್ರಾಣಿ. ದೂರ ಓಡಿ ಆಮೇಲೆ ಹಿಂಗೆ ಹಾರ್ತಾ ಹೋಗ್ತದೆ ಅದು. ಸೊ ಅದಕ್ಕೆ ವಿಮಾನ. ಆ ಓಡಬೇಕು ಅಂತಂದರೆ ಅದಕ್ಕೆ ಹುಲ್ಲು ಎಲ್ಲೆಲ್ಲಿ ಹುಲ್ಲುಗಾವಲು ಪ್ರದೇಶ ಇರ್ತದೆ ಅಲ್ಲಿ ಮಾತ್ರ ಓಡ್ತವೆ. ಈ ಎದುರಿಗೆ ಅದು ಈ ನಮ್ಮ ನೀಲಗಿರಿ ಬಂತಂದರೆ ಅದು ಡಿಕ್ಕಿ ಹೊಡೆದು ಎಷ್ಟೋ ಸತ್ತಾವೆ. ಇವ್ರ ಕೈ ಸಿಕ್ಬಿಡುತ್ತದು. ನಾನು ತೋರಿಸಿದ್ದೇನೆ ಇದನ್ನ ಅನಲೈಸ್ ಮಾಡಿದೆ. ಆಮೇಲೆ ಅವ್ರಿಗೆ ಅನ್ನಿಸ್ತು ಕರೆಕ್ಟ್ ಅದ ಅಂತ ಹೇಳಿ. ಯಾಕಂದ್ರೆ ಆ ಹಕ್ಕಿ ಹುಡುಕ್ಬೇಕಂದ್ರೆ ಹಕ್ಕಿ ಹೇಗಿರ್ಬೇಕು? ಅದಕ್ಕೆ ಸಿಗುವಂಥ ಪ್ರಾಣಿ, ಅದಕ್ಕೆ ಸಿಗುವಂಥ ಸಣ್ಣ ಪುಟ್ಟ ಜೀವ ಜಂತುಗಳು, ರೆಪ್ಟೈಲ್ಸ್ ಇರ್ತವೆ, ಇನ್ನೊಂದು ಹಿಂಗೆ ಹುಡುಕೊಂಡು ಹೋಗ್ತದದು. ಇದಕ್ಕಿದ್ದ ಹಾಗೆ ಯಾಕೆ ನಿಮ್ಮ ಮುಖ ಸಪ್ಪಗಾಯ್ತು? ನನ್ನಿದ್ದೇನಾದ್ರು ತಪ್ಪಾಯ್ತಾ? ಈಗ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ನಾವು ಮನೆ ಕಟ್ಕೊಂತ ಹೋಗೋದು, ಇಂಡಸ್ಟ್ರಿ ಹಾಕೋದು, ಶಾಪಿಂಗ್ ಮಾಡೋದು ಭಾಳ ತಪ್ಪಿದು. ಇದ್ರ ಬಗ್ಗೆ ಅನ್ಕ ನನಗೆ ಈ ಮೆಟ್ರೋಗಳನ್ನು ಕಟ್ತಾ ಇದ್ದೇವೆಲ್ಲ, ಈ ಭಾಳ ಮೆಟ್ರೋಗಳಿಂದ ತುಂಬ ನಾವು ನಾಶ ಮಾಡಿಕೊಂಡಿದ್ದೇವೆ. ಮೆಟ್ರೋ ಅಂದರೆ ಮೆಟ್ರೋ ರೈಲ ಅಲ್ಲ, ಮೆಟ್ರೋ ಸಿಟಿಗಳು. ಹಾಂ, ಮೆಟ್ರೋ ರೈಲ್ ಬೇರೆ. ಮೆಟ್ರೋ ರೈಲ್ ಬಂದಿದ್ದೇ ಬೇಕಾದ್ರೆ ದೊಡ್ಡ ಸಿಟಿ ಬೆಳೀತು. ನಾನು ದೊಡ್ಡ ಸಿಟಿ ಅಂತ ಭಾಳ ದೊಡ್ಡದಾಗಿ ಮಾಡಬೇಡಕ್ಕೆ ಹೋಗಲಿ ಅಂತ ನಾನು ಈಗ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇರ್ತದೆ, ಧಾರಣಾ ಶಕ್ತಿ. ಈ ಒಂದು ಸಿಟಿಯೊಳಗೆ ಈ ಸಿಟಿಗೆ ಎಷ್ಟು ಕೆರೆ ಇದ್ದಾವೆ, ಇಲ್ಲಿ ಸಿಟಿಗೆ ಎಷ್ಟು ವೆಹಿಕಲ್ಗಳನ್ನು ಇದನ್ನು ಅಕಾಮಡೇಟ್ ಮಾಡಬಹುದು, ಎಷ್ಟು ಇದನ್ನು ಎಷ್ಟು ನೀರು ಸಿಗುವ, ಎಷ್ಟು ಹುಲ್ಲುಗಾವಲು ಪ್ರದೇಶ ಇದೆ. ಈಗ ಯಾಕೆ ನಮಗೆ ಇದು ಬೆಂಗಳೂರು ಏರ್ ಕಂಡೀಷನ್ ಸಿಟಿ ಅಂತಿದ್ರು, ಹವಾ ನಿಯಂತ್ರಣ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಕೆರೆಗಳಿದ್ವು, ಒಳ್ಳೆ ಹುಲ್ಲಿನ ಪ್ರದೇಶ ಇತ್ತು, ಹುಲ್ಲುಗಾವಲು ಪ್ರದೇಶ ಇತ್ತು, ಕಂಟಿ ಇದ್ದು, ಮಣ್ಣು ಚೆನ್ನಾಗಿತ್ತು, ಅಲ್ಲಲ್ಲಿ ಪುಟ್ ಕಾಡಿತ್ತು. ಹಾಂ,
ಸಾಕಷ್ಟು ಕಾಡಿತ್ತು. ಇವತ್ತು ಆ ಕಾಡು ಮುಗಿದು ಸಿಕ್ಕಾಪಟ್ಟೆ ಕಾಡು ಹೋಗ್ಬಿಟ್ಟಿದೆ. ಕಾಡು ಹೋದರೆ ಏನಾಗುತ್ತೆ, ಬರೇ ಒಂದು ಕಾಡು ಸುಂದರ ಕಾಣೋದಕ್ಕಲ್ಲ, ಕಾಡು ಮಣ್ಣು ಹಿಡ್ಕೋತದೆ, ನೀರು ಹಿಡ್ಕೊಳ್ತದೆ, ಅಂತರ್ಜಲದ ಮಟ್ಟ ಏರಿಸ್ತದೆ, ಪ್ರಾಣಿ ಪಕ್ಷಿಗೆ ಅದು ಆಧಾರ ಆಗಿದೆ, ಅದರಿಂದ ಜೀವ ವೈವಿಧ್ಯ ಉಳಿತದೆ. ಇವೆಲ್ಲ ಇದೆ ಅಲ್ಲ. ಒಂದು ಮರ ಅಂತಂದರೆ ಬರೀ ಮರ ಅಷ್ಟೇ ಅಲ್ಲ, ಒಂದು ಸುಂದರವಾಗಿ ಕಾಣೋದಷ್ಟೇ ಅಲ್ಲ, ಮರಕ್ಕೆ ಜೀವ ವೈವಿಧ್ಯನೇ ಒಂದು ಇಡೀ ನಮ್ಮ ಮಾನವ ಕುಲ ಮತ್ತು ಪ್ರಾಣಿ ಸಂಕುಲ ಈ ಭೂಮಿ ಮೇಲೆ ಉಳಿಲಿಕ್ಕೆ ಕಾರಣ ಜೀವ ವೈವಿಧ್ಯ. ಇದು ನಮ್ಮ ಮಕ್ಕಳಿಂದ ಹಿಡ್ಕೊಂಡು ಕಳಿಸಬೇಕು. ಇವತ್ತು ಬೆಂಗಳೂರೊಳಗೆ ಮಕ್ಕಳಿಗೆ ಜೀವ ವೈವಿಧ್ಯ ಏನಂತಂದರೆ ಬರೀ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರಿಗೆ ಏನು ಗೊತ್ತಿಲ್ಲ. ಎಲ್ಲಿ ಹ್ಯಾಂಗೆ ನೀವು ಕಲಿತೀರಿ ಅಂದರೆ ಅದು ಕಂಪ್ಯೂಟರ್ ಒಳಗೆಲ್ಲ ಬರ್ತಾನೆ ಅಂತಾರೋ. ಮಣ್ಣೊಳಗೆ ಬೀಳಬೇಕು, ಹುಲ್ಲಿನ ಕಡಿಬೇಕು, ಹುಲ್ಲಿನ ಬೀಜ ನಿನಗೆ ನಡಬೇಕು, ಆಮೇಲೆ ಇರುವೆ ಕಡಿಬೇಕು, ಆವಾಗ ನಿನಗೆ ಗೊತ್ತಾಗ್ತದೆ ಈ ಜೀವ. ಕಂಪ್ಯೂಟರ್ ಮೇಲೆ ಏನು ಗೊತ್ತಾಗ್ತದೆ. ನಮಗೆ ಒಂದು ಅನುಭವ ಇಲ್ಲ ಅಂತಂದರೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ಅನುಭವನೇ ಬೇಸಿಸ್ಸು. ಅನುಭವ ಮಂಟಪ ಯಾಕನ್ನು ಬಸವ ಕಲ್ಯಾಣ ಹೇಳಿದಾರಲ್ಲ, ಅನುಭವದಿಂದ ನೀವು ಇಡೀ ಜೀವನವನ್ನು ಬಾಳ್ಲಿಕ್ಕೆ ಸಾಧ್ಯ ಅಂತ. ಅನುಭವದಿಂದ ನೀವು ಕೃಷಿ ಮಾಡಲಿಕ್ಕೆ ಸಾಧ್ಯ. ಯಾರೇ ಸುಮ್ಮನೆ ಕೃಷಿ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ದೊಡ್ಡ ಸ್ಕಿಲ್ ಅದು. ಕೃಷಿ ಮಾಡೋರಿಗೆ ಆ ಕೌಶಲ್ಯ ಏನಿರ್ತದೆ ಅದು ಬೇರೆ ಬೇರೆ ಕಡೆ ಹೋಗಿ ನೀವು ಈಗ ದೇವನಹಳ್ಳಿಯಲ್ಲಿ ನಡೆದಿದೆ ರೈತರ ಹೋರಾಟ ತಗೋಬಾರ್ದು. ನೋಡಿ ಇವತ್ತು ಒಳ್ಳೆ ಪ್ರಶ್ನೆ. ಅದಕ್ಕೆ ಯಾಕ್ರಿ ಭಾಳ ಫಲವತ್ತಾದ ಭೂಮಿನೇ ಹಾಕಿತಾ ಇದ್ದಾರೆ ಅವರು, KIDB ಅಂತಾರೆ ಅವರು. ಕರೆಕ್ಟ್. ನಾವೆಲ್ಲ ಒಳ್ಳೆ ತರಕಾರಿ ಬೆಳಿತೇವೆ, ಒಳ್ಳೆ ಜೋಳ ಬೆಳೀತಾ ಇದ್ದೇವೆ, ಇನ್ನೊಂದು ಬೆಳೀತಾ ಇದ್ದೇವೆ. ನಾವು ಬೇಡ, ನಮ್ಗೆ ನೀವು ₹1 ಕೊಟ್ಟರು ಕೊಡೋದಿಲ್ಲ. ಅಲ್ಲ ಸರ್, ನಮ್ಮಲ್ಲಿ ಭೂತಾಪಮಾನ ಮತ್ತು ಇದರ ಬಗ್ಗೆ ಮಾತಾಡ್ತಾರೆ ಮಿನಿಸ್ಟರ್ಸು. ಗ್ಲೋಬಲ್ ವಾರ್ಮಿಂಗು ಅದು ಯಾಕೆ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗು? ಹುಲ್ಲಿಲ್ಲ, ಕಂಟಿ ಇಲ್ಲ, ಮಣ್ಣಿಲ್ಲ, ಎಲೆ ಬರೀ ನೀವು ರೋಡ್ ಹಾಕಿದರೆ ಹೆಂಗೆ ಗ್ಲೋಬಲ್ ವಾರ್ಮಿಂಗ್ ಆಗೋದಲ್ಲ? ಗ್ಲೋಬಲ್ ವಾರ್ಮಿಂಗ್ ನೋಡಿ, ನೀವು ಎಲ್ಲೆಲ್ಲಿ ಕಾಡಿತ್ತು ನೀವು ಮೇಂಟೈನ್ ಮಾಡಿ, ಹುಲ್ಲುಗಾವಲು ಪ್ರದೇಶನ ಮೇಂಟೈನ್ ಮಾಡಿ, ಕೆರೆಗಳನ್ನು ಉಳಿಸಿ, ಅವೇ ನಮಗೆ ಬಾಳಲಿಕ್ಕೆ ಒಂದು ಆಧಾರ ಆಗಿದ್ದು. ನಮ್ಮ ಮೂಲ ಸ್ವತ್ತುಗಳೇ ಅವು, ಪರಿಸರದ ಸ್ವತ್ತುಗಳೇ ನಮ್ಮ ಮೂಲ ಬದುಕಲಿಕ್ಕೆ ಕಾರಣ. ಮಣ್ಣಿಗೆ ರಾಡಿ ಅಂತೇವಿ. ರಾಡಿಯೊಳಗೆ ಹುಟ್ಟಿದ್ದು ನಾವು, ರಾಡಿಯೊಳಗೆ ಹುಟ್ಟಿದ್ದು. ಈಗ ಅದನ್ನ ಅಸಹ್ಯ ಮಾಡೋದು, ಅಸಹ್ಯ. ಮಣ್ಣು ಸೋ ಡರ್ಟಿ ಅನ್ಬಿಡೋದು. ಇದ್ರ ಬಗ್ಗೆ ಸರ್ಕಾರ ಮುತುವರ್ಜಿ ವಹಿಸಬೇಕು, ಸರ್ಕಾರ ಬಹಳ ಕಾಳಜಿ ವಹಿಸಬೇಕು ಇದ್ರ ಬಗ್ಗೆ. ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಸಾವುಕಾರ ಮನೆ ಗೋಳಿಗಳಿಗೆ ನನ್ನ ತಂಗಿ ತಲೆ ಹಿಡಿದಿದ್ರೆ ಬ್ರಾಂದಿನೂ ಕುಡಿಬೋದಾಗಿತ್ತು, ವಿಸ್ಕಿನೂ ಕುಡಿಬೋದಾಗಿತ್ತು. ಏನ್ ಇಂಡಸ್ಟ್ರಿ ಮಾಡ್ತೀರಿ? ಇಂಡಸ್ಟ್ರಿ ಮಾಡಿ ಇವತ್ತು ನೋಡಿ ಜಗತ್ತೊಳಗೆ ಏನೇನಾಗ್ತಾ ಇದೆ. ಇಟಲಿ, ಫ್ರಾನ್ಸ್, ಸ್ಪೇನ್ 46 ಡಿಗ್ರಿ ಸೆಲ್ಸಿಯಸ್. ಸ್ಪೇನ್ ಒಳಗೆ ಕಾಡೊಳಗೆ ಬೆಂಕಿ ಹತ್ತಿ ಉರಿತಾ ಇದೆ. ಮೆಡಿಟೇರಿಯನ್ ಇಷ್ಟು ಸುಂದರವಾದಂಥ ಪ್ರದೇಶ, ಸಮುದ್ರ, ಅಲ್ಲಿ ಸಮುದ್ರೊಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸ್ಪೇನ್ ಒಳಗೆ ಹೊರಗೆ ನಿಂತು ಜನ ಸಮುದ್ರೊಳಗೆ ಮುಳುಗಿ ಸಮುದ್ರನೂ ಕಾಯ್ತಾ ಇದೆ. ನೋಡಿ, ನಾವು ಭೂಮಿ ಮೇಲೂ ಇರ್ಲಿಕ್ಕೆ ಆಗ್ತಾ ಇಲ್ಲ, ಸಮುದ್ರೊಳಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ನಾವು ಒಂದು ಕಾಲಕ್ಕೆ ಪಾಶ್ಚಿಮಾತ್ಯ ದೇಶ, ತುಂಬ ತಂಪಿರ್ತವೆ, ಏನೋ ಬಟ್ಟೆಗಳೆಲ್ಲ ಹಾಕೋತಾರೆ, ಸೂಟ್ ಹಾಕೋತಾರೆ ಎಲ್ಲ. ಏನಾಗ್ತದೆ 200 ವರ್ಷ ನೀವು ತುಂಬ ಒಂದು ಉದ್ಯಮೀಕರಣ ಮಾಡಿದ್ರಿ, ಉದ್ಯಮೀಕರಣದಿಂದ ಆಗಿ ಬಿಲ್ಡಿಂಗ್ಸ್ ಮಾಡಿದ್ರಿ, ಮಷಿನರಿ ಹಾಕಿದ್ರಿ, ಕಾರ್ಗಳನ್ನು ಮಾಡಿದ್ರಿ, ಫೋನ್ಗಳನ್ನು ಮಾಡಿದ್ರಿ. ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ. ನಾನು ಹಿಂದೆನಾಗಿದ್ದೆ 40 ದಶಲಕ್ಷ ವರ್ಷದ ಹಿಂದೆ ಒಮ್ಮೆ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಆಗಿತ್ತು. ಅದು ಯಾಕಾಗಿತ್ತು? ಅದು ಯೂನಿವರ್ಸ್. ಈಗ ನಮಗೆ ಭೂಮಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅರ್ಥ ಮಾಡಿಕೊಂಡು ಏನು ತಜ್ಞರು ಹೇಳ್ತಿದ್ದಾರೆ, ಪರಿಸರ ತಜ್ಞರು, ಫಿಸಿಕ್ಸು, ಮತ್ತು ಇದನ್ನು ಮಾತು ಕೇಳಬೇಕಲ್ಲ, ಅಟ್ಲೀಸ್ಟು ವಿಜ್ಞಾನಿಗಳ ಮಾತು. ನಮ್ಮ ಭೂಮಿ ಮೇಲೆ ಏನೇನು ವಾತಾವರಣ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಮಾರ್ಸ್ ಇರ್ಬೋದು, ಮೂನ್ ಇರ್ಬೋದು, ಅನೇಕ ಈ ಗ್ರಹಗಳು ಅವು ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಿಜವಾಗಿ ಬ್ರಿಟಿಷ್ ದೊಡ್ಡ ಸೈಂಟಿಸ್ಟ್ ಇದ್ನಲ್ಲ, ಅವನು ಹೇಳಿದ್ದಾನೆ, ನಮ್ಮ ಗ್ರಹ ಬಹಳ ದೊಡ್ಡ ಗ್ರಹ ಅಂತ ತಿಳ್ಕೊಬೇಡಿ, ಎಲ್ಲೋ ಒಂದು ಚಿಕ್ಕ ಗ್ರಹ. ನಮ್ಮಂಥ ಸುಮಾರು ಕೋಟ್ಯಾವಧಿ ಗ್ರಹಗಳಿದ್ದಾವೆ. ಇದು ಒಂದು ಸೂರ್ಯನ ಸುತ್ತ ತಿರುಗ್ತದೆ, ಸೂರ್ಯನು ಅಂತೆಯೇ ದೊಡ್ಡದಲ್ಲ ಅಂತ ಹೇಳ್ತಾನೆ ಅವನು. ಆದ್ದರಿಂದ ಈ ಗ್ರಹದಲ್ಲಿ ಏನಾಗಬಹುದು ಅಂತ ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿಗೂ ಅರಿವಿಲ್ಲ. ಇಂಥ ಈಗ ಅರಿವು ಬಂದ ಟೈಮಿನಲ್ಲಿ ನಾವು ಅದನ್ನು ಹಿಡಿದು, ಅಂದರೆ ಆ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಅದರ ಬಗ್ಗೆ ಅರಿವು, ಅದನ್ನು ಜ್ಞಾಪಿಸ್ಕೊಂಡು ಹೇಗೆ ಬದುಕಬೇಕು ಅಂತ ಸುಮಾರು 1000 ವರ್ಷದ ಇತಿಹಾಸ ನೋಡಿದರೆ ಅದು ಗೊತ್ತಾಗಬೇಕಾದ್ರೆ ನಮಗೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲೋ ಮತ್ತೆ ಇತಿಹಾಸ ಅದರ ಬಗ್ಗೆ ದೇ ಆರ್ ಬೌಂಡ್ ಟು ಅಗೇನ್ ಫೇಲ್ ಅಂತ ಹೇಳ್ತಾರೆ. ಅದೊಂದೇನು ಮಾತಿದೆ ಇಂಗ್ಲಿಷ್ ಒಳಗೆ, ಇತಿಹಾಸ ಅರಿಯಲಾರದವನು ಇತಿಹಾಸಕ್ಕೆ ಸೃಷ್ಟಿಸಲಾರ ಅಂತ. ಆದ್ರಿಂದ ನಮಗೆ ಗೊತ್ತಾಗಬೇಕಿದೆಲ್ಲ. ನಮ್ಮ ಜೀವನ ಜೂಟಾಟ ಆಡಿದಂತೆ
ಕಣ್ಣು ಮೈಮನ. ನನ್ನ ಪ್ರಕಾರ ಹುಲ್ಲು, ಮಣ್ಣು, ಕಂಟಿ, ಗಿಡ, ಆಮೇಲೆ ಹಳ್ಳ, ಕೊಳ್ಳ, ಬೆಟ್ಟ ಇವೇನು ನಮಗೆ ಒಂದು ನ್ಯಾಚುರಲ್ ಆದಂಥ ಸ್ವಾಭಾವಿಕವಾಗಿ ದೇವರಾಗಲಿ ಯಾರಾದರೂ ಕೊಟ್ಟಂತಹ ಒಂದು ಇದು ದೊಡ್ಡ ಕಾಣಿಕೆ ಅದನ್ನು. ಅದ್ರ ಮೇಲೆ ನಾವು ಬದುಕ್ತಾ ಬಂದ್ವಿ. ಪ್ರಾಣಿ ಬದುಕ್ತಾ ಬಂತು, ಪಕ್ಷಿ ಬದುಕ್ತಾ ಬಂತು, ಎಲ್ಲರೂ ನಾವು ಬದುಕಲಿಕ್ಕೆ ಸಾಧ್ಯ ಇತ್ತು. ಅದನ್ನು ನಾವು ಯೋಚನೆ ಮಾಡಿ ಇವತ್ತ ಈ ಹುಲಿಗಳ ಬಗ್ಗೆ ತಾವು ಕೇಳಿದ್ರಿ, ಹುಲಿಗಳನ್ನು ಹೊಡಿಬಾರದು. ಹುಲಿ ಸುಂದರವಾದ, ಹುಲಿ ಒಂದೇ ಅಲ್ಲ, ಅನೇಕ ಪ್ರಾಣಿಗಳು ಸುಂದರವಾಗಿದ್ದಾವೆ. ಅವೆಲ್ಲ ಪ್ರಾಣಿ ಬದುಕಿದರೆ ಜೀವ ವೈವಿಧ್ಯ ಆಗೋದು. ನಮಗೆ ಹಸಿವೆ ಆಗ್ಯದ ಅಂತ ಹೇಳಿ ನಾವು ಗಿಡ ಕಡಿಯೋದು, ಅಲ್ಲೇ ನಾವು ಕೃಷಿ ಮಾಡೋದು, ಕಾಡು ಕಡಿಯೋದು, ಕೃಷಿ ಮಾಡೋದು, ಕಾಡು ಕಡಿಯೋದು, ಅಲ್ಲೇ ರಬ್ಬರ್ ಹಾಕೋದು, ಕಾಡು ಕಡಿಯೋದು, ಬರೀ ಏಲಕ್ಕಿ ಹಾಕೋದು, ಟೀ ಹಾಕೋ, ಕಾಫಿ ಹಾಕೋ, ಅಡಿಕೆ ಹಾಕು. ಎಷ್ಟು ಲಕ್ಷಾವಧಿ ಎಕರೆ ಭೂಮಿಯನ್ನು ನಾವು ನಾಶ ಮಾಡ್ಕೊಂಡಿದ್ದೇವೆ. ನೀವು ಪಶ್ಚಿಮ ಘಟ್ಟದಲ್ಲಿ ಹೋಗಿ ರಬ್ಬರ್ ನೋಡಿ. ನಮ್ಮ ಕಾರ್ ಬೇಕು, ಮೋಟರ್ ಸೈಕಲ್ಗೆ ಬೆಳಬೇಕಲ್ಲ ಅಲ್ವೇ? ಈ ಕಾರು ಮೋಟರ್ ಸೈಕಲ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ. ನಾನು ಹೇಳೋದಿಲ್ಲ. ಈಗ ಜಪಾನ್ ಏನಿದೆ, ಅವ್ರ ಪಾಪ ಅವ್ರ ಕಡೆ ಭೂಮಿ ಇಲ್ಲ, ಪಾಪ ಅಂತೇನಲ್ಲ, ಇಲ್ಲಿ ಬಂದು ಆರಾಮಾಗಿ ಅವರು ದೊಡ್ಡ ದೊಡ್ಡ ಕಾರ್ಗಳನ್ನು ಮಾಡ್ತಿದ್ದಾರೆ. ನಮ್ಮ ದೇಶವು ಹೋಂಡಾ ಇಲ್ಲ ಆಗುತ್ತೆ, ಇದು ನಾವು ಖರೀದಿ ಮಾಡೋದು, ದೊಡ್ಡ ಇಸ್ತನ ಮಾಡೋದು. ಅಯ್ಯೋ ರಾಮ, ಅವ್ರ ಕಡೆ ಜಾಗ ಇಲ್ಲ ಅಂತ ನೀವು ಜಾಗ ಕೊಟ್ಟರೆ ಅವ್ರದ್ದೇ ಅಸೆಂಬ್ಲಿಗಳನ್ನು ಇಲ್ಲೇ ಹಾಕ್ತಾರೆ. ನೀವೇನು ಕಾರ್ ಮಾಡೋದಕ್ಕೆ ಏನು ಬಂದಿಲ್ಲ. ನಾವು ಕಾರು ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಮೊಬೈಲ್ ಫೋನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಈ ಸುಳ್ಳು ಹೇಳ್ತಾ ಇದ್ದೇವೆ ನಾವು. ಹೌದು, ಡಿಫೆನ್ಸಲ್ಲಿ ನಾನು ಕೆಲವೊಂದು ಫ್ಯಾಕ್ಟ್ರಿಗಳನ್ನು ಅಟೆಂಡ್ ಆಗಿದ್ದೇನೆ, ದೊಡ್ಡ ದೊಡ್ಡ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಭೇಟಿಯಾಗಿದ್ದೇನೆ. ಅವ್ರು ಹೇಳಿದ್ದಾರೆ, ಇಲ್ಲ ಸರ್, ಇಲ್ಲಿ ಏನು ಪ್ಲೇನ್ ಇದೆ ಹೊರಗಿಂದ ಅಷ್ಟೇ ನಾವು ಮಾಡ್ತೇವೆ, ಒಳಗಿನ ಕೆಲವೊಂದು ಮಷೀನು ನಾವು ಬೇರೆ ದೇಶದಿಂದ ತರಬೇಕು. ಇವನ್ ಕೂಡ್ತೇವಲ್ಲ, ಅಕಸ್ಮಾತ್ ಆಗಿ ಮೇಲೆ ಹೋದಾಗ ಒಂದು ಹೆಲಿಕಾಪ್ಟರ್ ಆಗಲಿ ಏನೋ ಮೇಲೆ ಹೋದಾಗ ಏನೋ ತಾಂತ್ರಿಕ ದೋಷ ಬಂತು ಅಂತ ತಿಳ್ಕೊಳ್ಳಿ, ಆವಾಗ ಗಟ್ಟಿ ಹೆಂಗೆ ಹೇಳ್ತಾರೆ, ಇಲ್ಲ ಅದು ನಾವು ತರಿಸೋದೇ ಫ್ರಾನ್ಸಿಂದ ಅಂತ ಹೇಳೋದು. ಫ್ರಾನ್ಸನ್ನೇ ತಯಾರಾಗಿ ಬರ್ತಾರೆ, ಇಲ್ಲಿ ಬೇರೆ ಕಡೆ ತಯಾರಾಗೋದು. ಸೊ ಈ ರೀತಿ ನಾವು ನಮಗೇನು ಬೇಕು, ಜಗತ್ತು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಒಂದೇ ನಮ್ಮ ದೇಶ ಅಂತ ಹೇಳೋದಲ್ಲ, ಜಗತ್ತು ಇದ್ರ ಬಗ್ಗೆ. ಅರಬ್ ದೇಶ ಕೂಡ ಇವತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದನ್ನು ಭಾಳ ದೊಡ್ಡದಾಗಿ ಬೆಳೆಸಿದ್ರು, ಹಾಗೆ ಹೀಗೆ ಅಂತ ಹೇಳ್ತೀವಿ. ಅವರು ಆಫ್ರಿಕಾದಲ್ಲಿ ಸಾಕಷ್ಟು ಖಂಡಗಳನ್ನು, ಪ್ರಾಣಿಗಳನ್ನು, ಗಿಡಗಳನ್ನು ನಾಶ ಮಾಡಿ ಅಲ್ಲಿ ಜನರನ್ನು ಕೊಂದು ಅಲ್ಲಿ ದುಡ್ಡು ಮಾಡ್ತಿದ್ದಾರೆ. ಯು ಎ ದುಬೈದು 6 ಬ್ರದರ್ಸ್ ಅವರು, ಅದರೊಳಗೆ 3 ಜನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಏನಿದ್ದಾನೆ ಅವನ ಹೆಸರು ಗೊತ್ತಿಲ್ಲ. ಅವನು ಈ ಒಂದು ಈ ವಾತಾವರಣ ನೋಡಿಕೊಂಡು ಅವನು ಆ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾನೆ ಅವನು. ಸೊ ಈ ರೀತಿ ನಾವಲ್ಲ, ಅದೊಬ್ಬನೇ ಅಲ್ಲ. ಈ ಟ್ರಂಪ್ ಅಮೇರಿಕಾದಲ್ಲಿ ಯಾಕೆ ನಾವು ಹೊಗಳ್ತಾ ಹೊಂಟೇವೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಅಲ್ಲಿ ಏನು ದೊಡ್ಡ ದೇಶ ಅಲ್ಲ, ದುಡ್ಡದಿಂದ ಏನು ಬರಲ್ಲ ಸರ್. ನಿಜವಾಗಿ ದುಡ್ಡು ಎಷ್ಟು ಬೇಕೋ ಅಷ್ಟೇ ಇರಬೇಕು. ದುಡ್ಡಿನಿಂದ ನಮಗೇನು ನಿದ್ದೆ ಬರ್ತದ, ಊಟ ಬರ್ತದ, ಏನು ಬರ್ತಾರೆ ಹೇಳ್ತೀವಿ? ನೀವು ವಿಚಾರ ಮಾಡಿ. ದುಡ್ಡು ಬ್ಯಾಂಕ್ ಒಳಗೆ ಇರ್ತದೆ, ಅದು ಕಾನ್ಸೆಪ್ಟ್. ಅದು ಹಿಂದೆಲ್ಲ ಭಾಳ ದುಡ್ಡು ಇತ್ತು, ಎಲ್ಲರ ಕಡೆಗೆ ಇಲ್ಲ. ಎಲ್ಲಿ ಯಾವಾಗ ದುಡ್ಡು ಕಡಿಮೆ ಇರ್ತದೋ ಆವಾಗ ಜನರ ಪ್ರೀತಿಯಿಂದ ನೀವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬೇಕು ನಾವು. ಮಾನವನ ಪ್ರೀತಿ, ಸಮುದಾಯದ ಪ್ರೀತಿ, ಜನರ ಪ್ರೀತಿ, ಅವ್ರಿಗೆ ಏನು ಬೇಕು ಅವ್ರಿಗೆ. ನಾವು ಒಬ್ಬರೇ ಬಾಳುವಂಥದ್ದು ಜಗತ್ತೇ ಅಲ್ಲ ಇದು. ಯಾವಾಗೂ ಒಬ್ಬನೇ. ಹಿಂದಿನ ಕಾಲದಲ್ಲಿ ಏನು ಇರ್ತಿದ್ದಿಲ್ಲ, ಕೆಲವ್ರು ಬಾಳ್ತಾಯಿದ್ರು. ಯಾರೋ ಒಂದು ಕಲ್ಲು ಬೇಕು, ಇನ್ನೊಂದು ಬೇಕು, ಕಲ್ಲಿನಿಂದ ಆಯುಧ ಮಾಡಬೇಕು ಅಂತಂದಾಗ ಯಾರೋ ಇನ್ನೊಬ್ಬರು ಬೇಕೇ ಬೇಕಲ್ಲ. ಸೊ ಈ ರೀತಿ ಇವತ್ತಿಗನಕ ನಮ್ಗೆ ಪ್ರತಿಯೊಂದು ನಾವು ಕ್ಷಣ ನಾವು ಬಾಳಬೇಕು ಅಂತಂದರೆ ಅನೇಕ ರೀತಿಯಲ್ಲಿ ನಾವು ಎಲೆಕ್ಟ್ರಿಸಿಟಿ ಬೇಕು, ನಮ್ಮ ಟೇಬಲ್ ಬೇಕು, ಕುರ್ಚಿ ಬೇಕು, ಎಲ್ಲಿಂದೋ ತರಕಾರಿ ಬೆಳೆಯೋರು ಬೇರೆ, ಅದನ್ನು ಮಾರ್ಕೆಟಿಂಗ್ ಮಾಡೋರು. ಸೊ ಈ ರೀತಿ ಸಾಮೂಹಿಕವಾಗಿ, ಸಾಂಪ್ರದಾಯಿಕವಾಗಿ ನಾವು ಬಾಳ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಅರ್ಥ ಆದರೆ ನಮಗೆ ನೆಮ್ಮದಿ ಬರ್ತದೆ. ನಾವು ಅವ್ರನ್ನೆಲ್ಲ ವಿಚಾರ ಮಾಡಬೇಕು. ಅದು ಬಿಟ್ಟು ಕೆಲವರು ಮಾತ್ರ ಶ್ರೀಮಂತರಾದರೂ ಉಳಿಯಲ್ಲ ಆ ಶ್ರೀಮಂತಿಕೆ. ಶ್ರೀಮಂತರಾದವರೆಲ್ಲ ಒಳ್ಳೆ ಹೆಲ್ತ್ ಇರ್ತದ? ಇಲ್ಲ. ನೀವು ಒಳ್ಳೆ ಮೆಡಿಸಿನ್ ತೊಗೋಬೋದು, ಆದರೆ ಮೆಡಿಸಿನ್ ತೊಗೊಳೋದಕ್ಕೆ ನಿಮ್ಗೆ ಹೆಲ್ತ್ ಬೇಕಲ್ಲ. ಮೆಡಿಸಿನ್ ಕೊಂಡ್ಕೋಬೋದು, ಆರೋಗ್ಯ ಕೊಂಡ್ಕೊಳಕ್ಕಾಗಲ್ಲ. ಅದೇ ನಿದ್ದೆ ಬರಬೇಕಲ್ಲ. ಬ್ಯಾಂಕ್ ಒಳಗೆ ಭಾಳ ದುಡ್ಡಿದೆ, ನಾನು ನಿದ್ದೆ ಬರೋದಿಲ್ಲ, ಯಾಕೆ ಬರ್ತದೆ? ಸೊ ಇದನ್ನು ಭಾಳ ಡೀಪಾಗಿ ಯೋಚನೆ ಮಾಡಿದಾಗ ನಮ್ಮ ಪ್ರಾಣಿ, ಪಕ್ಷಿ, ನಮ್ಮ ಭೂಮಿ, ಮಣ್ಣು, ಆಮೇಲೆ ನಮ್ಮ ಕೃಷಿ, ತೋಟ, ನಮ್ಮ ದೇಶ ಎಂತೊಂದು ವಂಡರ್ಫುಲ್ ಇದು ಇದೆ, ಮಣ್ಣಿದೆ. ನಮ್ಮ ಎಷ್ಟು ಫಲವತ್ತಾದಂಥ ಮಣ್ಣುಗಳಿದೆ, ಎಷ್ಟು ನದಿಗಳಿದ್ದಾವೆ, ಎಷ್ಟು ಕೆರೆಗಳಿದ್ದಾವೆ. ಸುಮಾರು 48,000 ಕೆರೆ ಬೇರೆ ಕರ್ನಾಟಕದಲ್ಲಿ. ಅದರ ಮೇಲೆ ಎಂಟೈರ್ ನಮ್ಮ ಒಂದು ಅಂದ್ರೆ ಈ ಸಮುದಾಯಗಳು, ಒಂದು ಹಳ್ಳಿ ಪ್ರದೇಶ, ಸಣ್ಣ ಊರು ಪ್ರದೇಶ, ಅದ್ರ ಮೇಲೆ ಎಲ್ಲ ಬಾಳ್ತಾಯಿದ್ರು. ಅದ್ರ ಮೇಲೆ ಜೋಳ ಬೆಳೀತಾಯಿದ್ರು, ತರಕಾರಿ ಬೆಳೀತಾಯಿದ್ರು. ಇವತ್ತೆಲ್ಲ ಏನು ಬರೀ ರೋಡು, ಕಾರು, ಇದ್ರ ಬಗ್ಗೆ ಹೊಂಟ್ಬಿಟ್ಟೇವೆ ನಾವು. ಎಷ್ಟು ದಿವಸ ಉಳಿತಾರೆ ಹೇಳಿದ್ದು?
ಎಷ್ಟು ದಿವಸ ಉಳಿಲಿಕ್ಕೆ ಸಾಧ್ಯ? ಯೋಚನೆ ಮಾಡ್ಬೇಕಲ್ಲ ನಾವು. ಸರಿಯಾಗಿ ನಿಂತ್ಕೊಳ್ಳಿ ಅಂಡ್ ಸಲ್ಯೂಟ್ ಪ್ರಾಪರ್ಲಿ. ಇಲ್ಲೇನಾದ್ರೂ ಕೊಲೆ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ ತಕ್ಷಣ ನನಗೆ ಬಂದು ತಿಳಿಸ್ಬೇಕು. ಹಾಗಾದ್ರೆ ಏನು ಡೆವಲಪ್ಮೆಂಟ್ ಅಂದ್ರೆ ಏನು? ನಾವು ಬೆಳಿಬಾರ್ದ, ಅಭಿವೃದ್ಧಿ ಹೊಂದಬಾರ್ದ? ಇದೇ ಬಂದಿರೋದೀಗ ಮುಖ್ಯವಾದ ಪ್ರಶ್ನೆ. ಡೆವಲಪ್ಮೆಂಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಅಂದ್ರೆ ಬರೀ ಟನೆಲ್ ಹಾಕಿದೆ, ಏರೋಪ್ಲೇನ್ ಗಾಡಿ ಮಾಡಿದೆ, ದೇವನಹಳ್ಳಿಗೆ ಅಲ್ಲೆಲ್ಲ ಅವರು ಭೂಮಿ ಇಸ್ಕೊಂಡು ಅಲ್ಲೆಲ್ಲ ಒಂದು ಡಿಫೆನ್ಸ್ ಏನು? ನಾಳೆ ಬೆಳೆಯವ್ರು ಯಾರು? ಅವ್ರ ಕಡೆಯಿಂದ ನೀವು ಭೂಮಿ ತೊಗೊಂಡ್ರಿ 2,000 ಎಕರೆ. 2,000 ಎಕರೆ ಮೇಲೆ ಇವತ್ತು 1 ಲಕ್ಷ ಜನ ಅದ್ರ ಮೇಲೆ ಬದುಕಿದ್ದಾರೆ, ಕೆಲಸ ಮಾಡ್ತಾರೆ. ಅವರೆಲ್ಲಿ ಹೋಗ್ಬೇಕು ನಾಳೆ? ಎಲ್ಲಿ ಹೋಗ್ತಾರೆ ಅವರು? ವಿಚಾರ ಮಾಡಿ. ಆಮೇಲೆ ಏನು ರೇಡಿಯೇಷನ್ ಹೆಂಗಾಗ್ತದೆ? ಭೂಮಿ ಮೇಲೆ ನಿಮ್ಮ ಸೂರ್ಯನ ಕಿರಣ ಬಿದ್ದಾಗ ಹೀರ್ಕೊಳ್ತದೆ, ಅದು ಹುಲ್ಲು ಹಿರ್ಕೋತಾರೆ, ಮಣ್ಣು ಹಿರ್ಕೋತಾರೆ. ಈಗ ಬರೀ ಟಾರು, ಬಿಲ್ಡಿಂಗು, ಕಾಂಕ್ರೀಟು ಅದನ್ನು ರಿಯಾಕ್ಟ್ ಆಗ್ತಾರೆ. ಅದೇ ರೇಡಿಯೇಷನ್ ಅಂತೆ ನಾವು. ಅದರಿಂದ ಹೀಟ್ ವೇವ್ಸ್ ಆಗ್ತಾ ಇದೆ. ಹೀಟ್ ವೇವ್ಸ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಅದೇ ಎಲ್ಲ ನಾವು ಡಂಬರ್ ಹಾಕಿದರೆ ಮಳೆ ಬಿದ್ದಿದ್ದು ಮಣ್ಣೊಳಗೆ ಹೋಗ್ತಿತ್ತು, ಹುಲ್ಲು ಹಿರ್ಕೋತಿತ್ತು, ಕೆರೆ ಮತ್ತು ಇದರೊಳಗೆಲ್ಲ ಹೋಗೋದು ನದಿಗೆ. ಯಾವಾಗ ಅದು ನೀರು ತಂಪಾಗಿರೋದು. ಸೊ ಈ ವಿಚಾರಗಳು ಮಾಡಬೇಕಲ್ಲ. ಅಲ್ಲ, ನಮ್ಗೆ ಹಾಗಾದ್ರೆ ಈ ವಿಮಾನ, ಕಾರು, ಮೆಟ್ರೋ, ಸುರಂಗ ಮಾಡಬಾರ್ದು ಸರ್. ಇದು ಮಾಡಬಾರ್ದು. ಯಾಕೆ ಬೇಕು ಹೇಳಿ? ನಾವು ಇಷ್ಟು ಜನ ಪಾಪ್ಯುಲೇಷನ್ ಇದ್ದೀವಿ, ಅದು ಯಾಕೆ ಪಾಪ್ಯುಲೇಷನ್ ಇಲ್ಲೇ ಯಾಕೆ ಮಾಡಬೇಕು? ಇಂಡಸ್ಟ್ರಿ ಇದೆ. ಈಗ ನಾನು ಇಂಡಸ್ಟ್ರಿ ವಿರುದ್ಧವಿಲ್ಲ. ಯಾವ ಇಂಡಸ್ಟ್ರಿ? ನಾನು ಧಾರವಾಡ ಒಳಗೆ ಹುಟ್ಟು ಬೆಳೆದದ್ದು. ಓಕೆ, ಧಾರವಾಡ ಒಳಗೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಒಬ್ಬನಿಗೆ ಇಂಡಸ್ಟ್ರಿ ಕೊಟ್ಟರು. ಅವನು ಶ್ರೀಲಂಕಾದವು, ಮುರಳೀಧರ್ ಮುತ್ತಯ್ಯ ಅಂತ, ಬೌಲರ್, ಫಾಸ್ಟ್ ಬೌಲರ್. ಅದನ್ನ ಹೇಳಿರ್ಬೇಕು ಲಾಸ್ಟ್ ಟೈಮ್ ನಿಮಗೆ. ಅಲ್ಲಿ ಜನ ನನಗೆ ಫೋನ್ ಮಾಡಿ, ಸಾಹೇಬ್ರೆ ಇಲ್ಲಿ ಕುಡಿಯೋಕೆ ನೀರಿಲ್ಲ. ಧಾರವಾಡ ಒಳಗೆ ದೊಡ್ಡ ದೊಡ್ಡ ಪೋಯೆಟ್ಸು, ಬೇಂದ್ರೆ, ಕಣ್ವಿ ಇದಕ್ಕೆ. ಸೊ ಅವರು ಭೀಮಸೇನ್ ಜೋಶಿ, ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನ್ಗಲ್, ಬಸವರಾಜ್ ರಾಜ್ಗುರು, ಬಾಲೆಖಾನ್, ವೆಂಕಟೇಶ್ ಕುಮಾರ್, 10 ನಿಮಗೆ 8 ಜಗತ್ ಪ್ರಸಿದ್ಧವಾದಂಥ ಜನ. ಹೇಗೆ? ಹಾಗೆ ನದಿ, ಅಲ್ಲಿ ಕೆರೆ ಇದ್ದು ಅವ್ರು ನೋಡಿ, ಎಂದೆಂದು ಅವ್ರು ದುಡ್ಡು ಯಾರು ಮಾಡ್ಲಿಕ್ಕೆ ಹೋದವರಲ್ಲ. ಎಲ್ಲೆಲ್ಲಿ ಮನೆ ಇತ್ತು ಅಲ್ಲೇ ಇದ್ದರು. ಏನು ಊಟ ಕೊಡ್ತಿದ್ದಾರೆ ಮಾಡ್ತಿದ್ರು. ಯಾಕಂದ್ರೆ ಅವರು ಗಿಡ ನೋಡ್ತಿದ್ರು, ಹೂರು ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ. ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರ್ಷಿಣ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಅವೆಲ್ಲ ನೋಡಿ ಅದೇ ಬೇರೆಯವರು. ಅದರಿಂದ ಒಂದು ಜೀವನ ಎಷ್ಟು ಸಂತುಷ್ಟವಾಗಿದ್ರು ಜನ. ಲಿಟ್ರೇಚರ್, ಪೋಯಿಟ್ರಿ ಇವೆಲ್ಲ ನಮಗೆ ಬೇಕೇ ಬೇಕು. ಇವು ಇಲ್ಲ ಅಂತಂದ್ರೆ ನಾವು ಬರೀ ಮೊಬೈಲ್ ಫೋನ್ ಹಿಡ್ಕೊಳ್ಳೋದು, ಓಡಾಡೋದು. ಅದರಿಂದ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಕಾರಣನೇ ಇವೆಲ್ಲ. ನಮ್ಮ ಜೀವನ ಎಷ್ಟು ಸಿಂಪಲ್ ಇರುತ್ತೋ ಅಷ್ಟು ನಮ್ಮ ಪರಿಸರ ಉಳಿಯುತ್ತೆ. ಯಾವಾಗ ನಾವು ದುಡ್ಡಿನ ಬೆನ್ನು ಹತ್ತಿ ಇದು ಬರೀ ಗ್ಯಾಜೆಟ್ಸ್ ಬೇಕು, ಇರಲಿ ನಮಗೆ ಎಷ್ಟು ಕ್ಯಾಮ್ರಾ, ಅದು ಇದು ಕ್ಯಾಮ್ರಾದಿಂದ ಸಾಕಷ್ಟು ಜಗತ್ತು ಗೊತ್ತಾಗಿದೆ ನಮಗೆ, ಇಲ್ಲ ಅಂತಲ್ಲ. ಅದು ಬಿಟ್ಟರೆ ಯಾಕೆ ಬೇಕು ಅಷ್ಟಂತೂ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಅನ್ಕ ತುಂಬ ಆಗಿಬಿಟ್ಟಿದೆ ಇದೀಗ, ತುಂಬ. ನಮ್ಮ ಸಿನಿಮಾ ಇಂಡಸ್ಟ್ರಿನೂ ಆ ಥರ ಇದೆ. ಸಿನಿಮಾ ಇಂಡಸ್ಟ್ರಿ ಅದೇ ಟೈಪ್ ಸಿನಿಮಾಗಳು ಮಾಡಿದ್ರು, ಕಳ್ಳರ ಕಥೆಗಳು ಅಲ್ಲ. ಯಾಕೆ ಅಂತ ನಾ ಹೇಳೋದು ಅರ್ಥ ಆಗ್ತಾ ಇಲ್ಲ ನನಗೆ. ಇರಲಿ, ಸಿನಿಮಾ ಒಂದೇ ಭಾಳ ಬ್ಯೂಟಿಫುಲ್. ನನಗೆ ಮೊನ್ನೆ ಒಂದು ಫಿಲ್ಮ್ ಬೆಳ್ಳನೆ ಬೆಳಗಾಯಿತು ಅಂತಂದು ಕನ್ನಡ ಸಾಂಗ್ ಇದೆ, ಲತಾ ಮಂಗೇಶ್ಕರ್ ಹೇಳಿದಾಳೆ. ಹಳೇ ಸಿನಿಮಾ ಅದು. ಇಷ್ಟು ಸುಂದರವಾಗಿ ಸಿನಿಮಾ ಇದೆ ಅದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಅದು. ಭಾಳ ಸುಂದರವಾಗಿ ಆ ಹೀರೋಯಿನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾಳೆ. ಆ ಸಾಂಗ್ ಇಷ್ಟು ಅಲ್ಲಿ ಮನೆಯೊಳಗೆ ಈ ದನ ಕರು ನೋಡಿಕೊಂಡು, ನಾಯಿ ಎಲ್ಲ ನೋಡಿಕೊಂಡು, ಎಷ್ಟು ಸುಂದರವಾದಂಥ ಜೀವನ ಅದು. ಇವತ್ತಿನ ನಮ್ಮ ಫಿಲ್ಮ್ ಬಂದ್ಕೊಳ್ಳೆ ಚಟ್ ಮೇಲೆ ಕಾರ್ ಪೊಡ್ರಂತ ಗೊತ್ತಾ? ಯಾಕ್ರಿ ಅದನ್ನು ಯಾಕೆ ಕಾರನ್ನು ಮೇಲೆ ಉಳಿಸ್ತೀರಿ? ಎದಕ್ಕೆ ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗಿ. ನಮ್ಮ ಹ್ಯೂಮನ್ ಇಮೋಷನ್ಸ್ ಬೇಕಲ್ಲ ನಮಗೆ. ನಮ್ಮ ಭಾವನೆಗಳನ್ನು ಹೇಗೆ ನಾವು ತಿಳಿಸೋ ಜನರಿಗೆ, ಯಾವ ರೀತಿ ನಮಗೆ ಅರ್ಥ ಆಗ್ತಾ ಇದೆ. ಪ್ರೀತಿ ಅಂದರೆ ಏನು, ಪ್ರೇಮ ಅಂದರೆ ಏನು, ಬದುಕಂದ್ರೆ ಏನು, ದುಃಖ ಅಂದರೆ ಏನು, ಶಾಂತಿ ಅಂದರೆ ಏನು. ಇದೇನು ಕಾರಿಂದ ಬರ್ತದ ಅಥವಾ ಏರೋಪ್ಲೇನಿಂದ ಹೋದರೆ ಬರ್ತದ? ಇಲ್ಲ. ಎಷ್ಟು ಬೇಕೋ ಅಷ್ಟು ಇರಬೇಕು, ಇಲ್ಲಂತಲ್ಲ. ನಾವು ಬರೇ ಅದನ್ನೇ ಮಾಡ್ತಾ ಹೋದರೆ ಹೆಂಗೆ ನಾವು ಬಾಳ್ಲಿಕ್ಕೆ ಸಾಧ್ಯ ಹೇಳಿ? ನಾನೇನು ಇದು ಮಾಡಬೇಡಿ ಅಂತ ಹೇಳೋದಿಲ್ಲ. ಅದು ಮಾಡಿದರೆ ಏನಾಗತ್ತೆ? ಆ ಮಾಡಿದರೆ ಇವತ್ತು ನಾವು ಬಾಳ್ಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಇದರ ಬಗ್ಗೆ ಅರ್ಥ ಆಗಬೇಕು. ನಮಗೆ ಪೋಯೆಟ್ರಿ ಬೇಕು, ನಮಗೆ ಲಿಟ್ರೇಚರ್ ಬೇಕು, ಸಾಹಿತ್ಯ, ಸಂಗೀತ ಇದು ಭಾಳ ಸುಂದರವಾದಂಥದ್ದು. ನನಗೊಬ್ಬ ಬ್ರಿಟಿಷ್ ಭಾಳ 20 ವರ್ಷದಿಂದ ಹೇಳಿದ್ದ, ನೀನು ನೀ ಸಿನಿಮಾದೊಳಗಿದೆಯಾ, ಒಳ್ಳೆ ನೀವು ಸಾಂಗ್ ಅದು ಬೇಕೇ ಬೇಕು ಅಂತ ಹೇಳ್ದ. ನಮ್ಮಲ್ಲಿ ಆರ್ಟು ಲಿಟ್ರೇಚರ್ ಇಲ್ಲ ಅಂತಂದರೆ ಪರಿಸರ ಉಳಿಯಲ್ಲ ಅಂತಂದಿದ್ದ ಅವನು ಇಂಗ್ಲೆಂಡ್ನಲ್ಲಿ. ಸೊ ಇದನ್ನು ವಿಚಾರ ಮಾಡಬೇಕು ನಾವು, ಭಾಳ ಆಳವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು.
ನಮ್ಮ ಜೀವನ ಹೇಗಿದೆ, ನಮ್ಮ ಭಾವನೆಗಳು ಏನು, ನಮಗೆ ಸುಖವಾಗಿ ಬಾಳಬೇಕು, ನೆಮ್ಮದಿಯಿಂದ ಬಾಳಬೇಕು. ಅದಕ್ಕೇನು ನೆಮ್ಮದಿಯಿಂದ ಬಾಳಬೇಕಂದ್ರೆ ಭಾಳಷ್ಟು ದುಡ್ಡು ಬೇಕಾಗಿಲ್ಲ. ನಿಜವಾಗಿ ನಿಜ ಹೇಳ್ತೇನೆ. ವಿಚಾರ ಮಾಡಿ, ಇದನ್ನು ವಿಚಾರ ಮಾಡಬೇಕು. ಇಮ್ಯಾಜಿನೇಷನ್, ಐನ್ಸ್ಟೈನ್ ಹೇಳಿದ, ಯೋಚನೆ ನಿಮ್ಮ ನಾಲೆಜ್ಗಿಂತ ಭಾಳ ಇಂಪಾರ್ಟೆಂಟ್, ಅದು ಯೋಚಿಸೋದು ಅಂತ. ಯೋಚನೆಯಿಂದ ನಾವು ಬಾಳ್ಲಿಕ್ಕೆ ಸಾಧ್ಯ, ವಿಚಾರದಿಂದ ಬಾಳ್ಲಿಕ್ಕೆ ಸಾಧ್ಯ. ಇದು ಯಾರು ವಿಚಾರ ಮಾಡೋದಲ್ಲೋ ಅವರು ಇದನ್ನು ಮಾಡ್ತಾ ಕೊಡ್ತಾರೆ. ಫೋನ್ ಬೇಕು, ಇನ್ನೊಂದು ಬೇಕು, ಎಲ್ಲಿ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಊಟ ಮಾಡಬೇಕು, ಕುಡಿಬೇಕು, ಇವೆಲ್ಲ ಚಟ ಶುರು ಆಗಿಬಿಡ್ತವೆ. ಯೋಚನೆ ಇಲ್ಲ. ಯೋಚನೆ ಇದ್ದಾವ ಆರಾಮ ಒಬ್ಬನ ಕೂತ್ಕೊಂಡು ವಿಚಾರ ಮಾಡ್ತಾನೆ, ಅವಾಗೇನು ಬೇಕಾಗಿಲ್ಲ. ಅಲ್ಲ, ಸ್ವಾಮಿಗಳು ಬಂದೆಲ್ಲ ದೇವನಹಳ್ಳಿಯ ಘಟನೆ ತಗೊಳ್ಳೋದಾಯ್ತು ಅಂತಂದ್ರೆ, ಈಗ ಕರ್ನಾಟಕದ ಅನೇಕ ಜಿಲ್ಲೆಗಳು, ತಾಲೂಕುಗಳಿದಾವೆ. ವೈ ಓನ್ಲಿ ದೇವನಹಳ್ಳಿ? ಈಗ ದೇವನಹಳ್ಳಿ ಮಾಡುವ ಯಾಕಂದ್ರೆ ಬೆಂಗಳೂರು ಸಿಕ್ಕಾಪಟ್ಟೆ ಬೆಳೀತು. ದೇವನಹಳ್ಳಿ ಹತ್ರ ಹಿಂದೆ ನೀರು ಸಿಗ್ತಿರ್ಲಿಲ್ಲ. ಅರ್ಕಾವತಿ ಏನಿತ್ತು, ಅರ್ಕಾವತಿ ನದಿ ಹರ್ಕೊಂಡು ಅಲ್ಲೇ ಹುಲ್ಲುಗಾವಲು ಮತ್ತು ಇದು ನಮ್ಮ ವೆಟ್ಲ್ಯಾಂಡ್ಸು ಅದರ ಥ್ರೂ ಹರ್ಕೊಂಡು ನಗರಕೆರೆ ಸೇರ್ತಿತ್ತು. ದೊಡ್ಡಬಳ್ಳಾಪುರ ಆರಾಮಾಗಿ ನಗರಕೆರೆಯೊಳಗೆ ಯಾವಾಗಾದರೂ 12 ತಿಂಗಳ ಮಳೆ ಇರೋದು, ಇದು ನೀರಿರೋದು. ಅಲ್ಲಿಂದ ಹೊರಗೆ ಬಂದದ್ದು ನೀರು ಮತ್ತು ಹುಲ್ಲುಗಾವಲು ಪ್ರದೇಶ ಮತ್ತು ಇದು ಸಣ್ಣ ಕೆರೆ ಪುಟ್ಟ ಹಳ್ಳ ಕೊಳ್ಳ ಅದರಿಂದ ಬಂದು ಹೆಸರುಘಟ್ಟಕ್ಕೆ ಸೇರೋದು. ಹೆಸರುಘಟ್ಟದಲ್ಲಿ ಸುಮಾರು 5,000 ಎಕರೆ ಹುಲ್ಲುಗಾವಲು ಪ್ರದೇಶ. ಇವತ್ತಿನವರೆಗೂ ಆ ಕೆರೆ ಬರ್ತಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟದಲ್ಲಿ ಡಿಪಾರ್ಟ್ಮೆಂಟ್ ಇದೆ ಹಾರ್ಟಿಕಲ್ಚರ್. ಸುಮಾರು 400 ಎಕರೆ ಒಳಗೆ ಅನೇಕ ರೀತಿಯ ಹಣ್ಣು ಹಂಪಲುಗಳನ್ನು ಬೆಳೀತಾರೆ ಇವತ್ತಿಗೂ ಅವರು. ಯಾಕಂದರೆ ಆ ಕೆರೆ ನೀರನ್ನು ಯೂಸ್ ಮಾಡಿ ಒಳ್ಳೆಯ ಅಂತರ್ಜಲ ಮಟ್ಟ ಚೆನ್ನಾಗಿದೆ. ಯೋಚನೆ ಮಾಡಬೇಕಿದನ್ನು. ಇವತ್ತು ಆ ಅರ್ಕಾವತಿ ನದಿ ನೀರು ಎಲ್ಲೆಲ್ಲೂ ಗೊತ್ತಿದೆ, ಎಲ್ಲಿ ಹೋಗ್ತದೆ ಅದು ಹುಟ್ಟೋದೇ ಗೊತ್ತಿಲ್ಲ, ಪೂರ್ತಿ ನಾಶ ಆಗಿಬಿಡ್ತು. ಅಲ್ಲೆಲ್ಲ ಬರೀ ಹಿಂಗೆ ದೇವನಹಳ್ಳಿ ಅಕ್ಕಪಕ್ಕ ಇರುವಂಥದ್ದಲ್ಲ ಅದು. ದೇವನಹಳ್ಳಿ ಒಳಗೆ ಇವತ್ತು ಇವು ಕೆರೆ ಇದನ್ನು ತೊಗೊಂಡು ಅಲ್ಲಿ ಮತ್ತೆ ಇಂಡಸ್ಟ್ರಿಯಲ್ ಮ್ಯೂಸಿಯಮ್ಮು, ಡಿಫೆನ್ಸ್ ಮ್ಯೂಸಿಯಮ್ಮು ಇಂಥವೆಲ್ಲ ಮಾಡಿದರೆ ನೀರೆಲ್ಲಿಂದ ಬರ್ತಾರೆ? ನೀರು ಬೇಕಂದ್ರೆ ಮತ್ತೆ ನೀವು ಬೋರ್ವೆಲ್ ಹಾಕಬೇಕು, ಮತ್ತು ಅಂತರ್ಜಲ ಮತ್ತು ಇನ್ನೊಂದು 2,000 ಫೂಟ್ ಕೆಳಗೆ ಹೋಗುತ್ತೆ. ಇಲ್ಲಾಂದರೆ ನದಿ ತಿರುಗಿಸಿ, ನದಿಯಿಂದ ಅಲ್ಲಿ ನದಿ ತಿರುಗಿಸಿ ವಾಪಸ್ಸು ಅಲ್ಲ, ಇದಕ್ಕೆ ಪಶ್ಚಿಮ ಘಟ್ಟ, ಎತ್ತಿನ ಹೊಳೆ ಈ ಕಡೆ ತಿರುಗಿಸು, ಎತ್ತಿನ ಹೊಳೆ, ಇನ್ನೊಂದು ಎತ್ತಿನ ಹೊಳೆ ಹುಡುಕೋದು ಹಿಂಗೆ ಅಲ್ಲ. ನಾವು ಅಂದರೆ ಈ ರೀತಿ ನಾವು ಸಿಟಿ ಕಟ್ಟಬೇಕಾ ವಿಚಾರ ಮಾಡಿ. ಅದೇ ನಾನು ಹೇಳಿದ ಧಾರವಾಡನಲ್ಲಿ ಆ ಮುರಳಿ ಬುಧರ್ ಮುತ್ತಯ್ಯಕ್ಕೆ ಕುಡಿಯಲಿಕ್ಕೆ ನೀರು ಸಿಗ್ತಿದ್ದೆಲ್ಲ. ನಾನು ಹೋಗಿ ಎಲ್ಲ ಭಾಷಣ ಮಾಡಿದೆ, ಎಲ್ಲ ಆಯಿತು. ಆಮೇಲೆ ಎಲ್ಲ ಹೇಳಿದೆ, ಎಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪೇಪರಲ್ಲೆಲ್ಲ ಬಂತದು. ಪಾಟೀಲರು ಸ್ವಲ್ಪ ಅಪ್ಸೆಟ್ ಆದರು. ಪಾಟೀಲರು ನಮ್ಗೆ ಚೆನ್ನಾಗಿ ಗೊತ್ತು. ನಾವು ಅವ್ರ ಪತ್ರ ಬರೆದೆ, ಸಾಹೇಬ್ರ ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅವನು ಏನು ನೀವು ಇಂಡಸ್ಟ್ರಿ ಕೊಡ್ತೀರಿ, ಆ ಇಂಡಸ್ಟ್ರಿ ಏನು ಕೋಲ ಮಾಡೋನು. ಅವನು ಆ ಕುಡಿಯೋ ನೀರು ತೊಗೊಂಡು ಕೋಲ ಮಾಡಿ ಅವನು 60-70 ರೂಪಾಯಿ ಬಾಟ್ಲ್ ಮಾರ್ತಾನೆ. ಅದೇನೇ 20 ಲಕ್ಷ ನೀರು ದಿವಸಕ್ಕೆ. ಈಗ ಅದನ್ನೇ ನೀವು 20 ಲಕ್ಷ ನೀರು ಕೊಡೋದನ್ನು 10 ಲಕ್ಷ ಜನಕ್ಕೆ ದಿವಸ 2 ಬಾಟ್ಲ್ ಕೊಡ್ರಿ ಸಾಕು, ಧನ್ಯರಾಗ್ತಾರೋ ಅವ್ರು ನಿಮಗೆ ಅಂತ ಇದೆ. ನಿಮ್ಗೆ ಎಂದೆಂದೂ ಮರೆಯಲ್ಲ ಅವರು, ದೇವ್ರಂತ ತಿಳ್ಕೊತಾರೆ ನಿಮಗಂತ. ಯಾವುದಕ್ಕೆ ಬೇಕು ಸರ್ ಅದು? ಈಗ ಮತ್ತೆ ಅಲ್ಲಿ ಗ್ರೌಂಡ್ ವಾಟರ್ ಹೊಡಿಬೇಕು. ಈಗಾಗಲೇ ಅಲ್ಲಿ ಕಬ್ಬು ಬೆಳೆದು ಗ್ರೌಂಡ್ ವಾಟರ್ ಹೋಗಿದೆ, ಕೆರೆಗಳೆಲ್ಲ ಹೋಗಿದ್ದಾವೆ. ಆದ್ದರಿಂದ ಕೆರೆಗಳು ಉಳಿಬೇಕು, ಕುಡಿಯೋ ನೀರಿನ ಆಗ್ಬೇಕವು. ನೀವು ಕೆರೆಗಳ ಬಗ್ಗೆ ಮಾತಾಡ್ರಿ, ಕೆರೆಗಳೆಲ್ಲ ನಾಶ ಮಾಡಿಬಿಟ್ಟಾರೆ. ಹೌಸಿಂಗ್ ಲೇಔಟ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದ್ದಾರೆ. ಅಲ್ಲ, ಇವತ್ತು ಒಂದಲ್ಲ, ಇದು 100 ಹೇಳಲಿಕ್ಕೆ ನನ್ನ ಕಡೆ ಇದೆ. ಆದರೆ ಇದೆಲ್ಲ ಸಮಸ್ಯೆ ಏನು? ಜನರದ್ದ, ಆಳುವ ಸರ್ಕಾರದ್ದ, ಅಥವಾ ಇದಕ್ಕೆಲ್ಲನೂ ಕಾರಣಗಳಿದ್ದಾವೆ. ಇದಕ್ಕೆ ನಾನು ಒಂದು ಸರ್ಕಾರನೇ ಒಂದು ಅಲ್ಲ, ಸರ್ಕಾರದಲ್ಲಿ ನಮ್ಮ ಪರಿಸರದ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರಿಗೆ ಇಲ್ಲ. ಪರಿಸರಕ್ಕೆ ಏನಾಗ್ತಾ ಇದೆ ಅಂತ ಅನ್ನೋದು ಕೂಡ ಕೂತ್ಕೊಂಡು ಕೇಳುವಂಥ ಸಹನೇನೂ ಇಲ್ಲ ಅವ್ರಿಗೆ. ಬಟ್ ಪರಿಸರ ಇಲಾಖೆ ಅಂತಲೇ ಒಂದು ಇದೆಯಲ್ಲ, ಇದೇ ಪರಿಸರ ಇಲಾಖೆ. ಅವರು ಏನು ಮಾಡ್ತಾರೆ, ಹೋಗಿ ಅಲ್ಲಿ ಒಂದು ಹುಲಿ ಆಯಿತು, ಒಂದು ಪ್ರೋಬ್ ಮಾಡ್ತಪ್ಪ ಅಂತಾರೆ. ಇದು ಯಾರೇನು ಮಾಡ್ತಾರೆ, ಅದಕ್ಕೆ ಅವತ್ತು ಅವ್ರ ಮೇಲೆ ಕೇಸ್ ಹಾಕ್ಬಿಡು, ಮುಗೀತು. ಮುಂದೆ ಇನ್ನೊಂದು ಕಡೆ ಇನ್ನೊಂದು 2-3 ವರ್ಷ ಆದಮೇಲೆ ಬೇರೆ ಕಡೆ ಹುಲಿ ಹೋಗ್ತವೆ, ಬೇರೆ ಅಲ್ಲಿ ಹುಲಿ ಹೊಡಿತಾರೆ, ಇನ್ನೊಂದು ಬೇರೆ ಹೊಡಿತಾರೆ ಪ್ರಾಣಿ. ಇಷ್ಟೇ ಯಾಕೆ ಆಯಿತು ಇದನ್ನು ಯೋಚನೆ ಮಾಡಬೇಕಲ್ಲ ಕೂತ್ಕೊಂಡು. ಇದಕ್ಕೆ ಅರ್ಬನೈಸೇಷನ್, ಸಿಟಿಗಳು ಬೆಳೀತಾ ಇದೆ, ಮಣ್ಣು ಹೋಗ್ತಾ ಇದೆ, ಹುಲ್ಲುಗಾವಲು ಹೋಗ್ತಾ ಇದೆ, ಕೆರೆಗಳು ಹೋಗ್ತಾ ಇದ್ದಾವೆ, ನಶಿಸಿ ಹೋಗ್ತಾ ಇದೆ. ಪ್ರಾಣಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಊಟ ಇಲ್ಲ, ಅವು ಹುಡ್ಕೊಂಡು ಬರ್ತಾವೆ. ಅವು ಹುಡ್ಕೊಂಡು ಬಂದಾಗ ನಾವು ಅದನ್ನು ಹೊಡಿತಾ ಇದ್ದೇವೆ. ಗದ್ದೆಗಳನ್ನು ಎಲ್ಲಿ ಮಾಡ್ತಾ ಇದ್ದೇವೆ ಅಂತಂದ್ರೆ ಕಾಡಿನ ಸುತ್ತಮುತ್ತ ಹೋಗಿ ಅಲ್ಲಿ ನಾವು ಭೂಮಿಯೊಳಗೆ ನಮ್ಮ ಕೃಷಿ ಮಾಡ್ತಾ ಇದ್ದೇವೆ. ಅಲ್ಲಿ ಬಂದುಬಿಡ್ತಾವೆ ಪ್ರಾಣಿ. ಸೊ ಪ್ರಾಣಿಗೆ ಪಾಪ ಏನು ಗೊತ್ತಾಗ್ತದೆ ಅವ್ರಿಗೆ, ಅವು ಏನು ಬೇಕಂತ ಮಾಡ್ತಾವಿಲ್ಲ. ಒಬ್ಬನು ಹೇಳ್ತಿದ್ದಾನೆ, ಸರ್ ನೋಡ್ರಿ, ಆ ಸೊಂಡಿ ಒಳಗೆ ಹಾಕಿ, ಅದು ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ವೈರ್ ಇದೆ ಅದು ಗೊತ್ತು, ಸೊಂಡಿ ಒಳಗೆ ಹಾಕಿ ಅದು ಟಚ್ ಮಾಡ್ತದೆ, ಅದು ಸ್ವಲ್ಪ ಶಾಕ್ ಹೊಡೆದು ಕೂಡಲೇ ಹಿಂದೆ ಹೋಗ್ತದೆ. ಆಮೇಲೆ ಅದನ್ನು
ಇದು ಕಡಿತಾರೆ. ಅಂದರೆ ಆ ಪ್ರಾಣಿ ಪಾಪ ಮತ್ತು ಬದುಕಲಿಕ್ಕೆ ಹುಡುಕಬೇಕಲ್ಲ ಏನಾದರೂ. ಇವರು ಅದನ್ನು ಹಾಗೆ ಮಾಡ್ತಾರಂತೇಳಿ ಅದರ ಮೇಲೆ ವಿಷ ಇಡೋದು, ಅದನ್ನು ಸೊಂಡಿ ಕತ್ತರಿಸೋದು, ಅನೇಕ ರೀತಿಯಿಂದ ನಾವು ಪ್ರಾಣಿಗಳಿಗೆ ನಾವು ಹಿಂಸೆ ಕೊಡ್ತಾ ಇದ್ದೇವೆ. ಇನ್ನೊಂದು ಸಾರಿ ಮರ ಕಡಿಯೋದು ನನ್ನ ಕಣ್ಣಿಗೆ ಬಿದ್ದರೆ ಜೈಲಿಗೆ ಹೋಗ್ಬೇಕಾಗ್ತದೆ, ಹುಷಾರ್. ತಪ್ಪಾಯ್ತು ಬುದ್ಧಿ. ಆದ್ದರಿಂದ ಸರ್ಕಾರ ಯೋಚನೆ ಮಾಡಬೇಕು. ಇದು ಎಷ್ಟು ಯಾವಾಗ ನಮ್ಮ ಮಕ್ಕಳಿಗೆ ಪರಿಸರದ ಬಗ್ಗೆ ಪರಿಸರ ಪಾಠ ಅಂತ ಅಂದ್ಕೊಳ್ಳಿ, ಒಂದು ಪುಸ್ತಕದಲ್ಲಿ ಮಳೆ ಹೆಂಗೆ ಬರ್ತಾರೆ ಅಷ್ಟೇ ಅಲ್ಲ. ಪರಿಸರ ಅಂದರೆ ಏನು, ನೀವು ಫಸ್ಟ್ ಫೋನ್ ನಾ ಹೇಳಿದ್ದೆಲ್ಲ, ಈಗ ನಾವು ಫಸ್ಟು ನೀವು ನೋಟ್ಬುಕ್ ಮಾಡಬೇಕು. ಅಷ್ಟು ನಾವೆಲ್ಲ ಪಾಟಿ ಮೇಲೆ ಬರ್ತಿದ್ವಿ. ಓಕೆ, ಈಗ ಸಮಾಜ ಬದಲಾಗಿದೆ, ಒಂದು 2 ಬುಕ್ ಕೊಡ್ರಿ, ಒಂದು 3 ಬುಕ್ ಕೊಡಿ, ಇಲ್ಲಂತಲ್ಲ. ಯಾಕಂದ್ರೆ ನಮ್ಗೆ ನ್ಯೂಸ್ ಪೇಪರು ಬೇಕು, ಬುಕ್ಸು ಬೇಕು ಜನರಿಗೆ ಓದಲಿಕ್ಕೆ, ಅವಕ್ಕೆಲ್ಲನೂ ಪೇಪರ್ ಬೇಕಾಗ್ತದೆ. ಬಟ್ ಕೋಟ್ಯಾವಧಿ ನೋಟ್ಬುಕ್ ಪ್ರತಿ ವರ್ಷ ಪ್ರಿಂಟ್ ಹಾಕೋದು ಕೋಟ್ಯಾವಧಿ. ಆ ಮಕ್ಕಳಿಗೆ ಪಾಪ ಗೊತ್ತಾಗೋದಲ್ಲ, ಅವು ಪೇಪರ್ ಹ್ಯಾಂಗೆ ಮಾಡ್ತಾರಂತ ಗೊತ್ತಿಲ್ಲ ಅವ್ರಿಗೆ. ಬರೀ ಮರಗಳಿಂದ ಮಾಡ್ತಾರಂತ ಅಷ್ಟೇ ಗೊತ್ತಾರೆ. ಆ ಮರದಿಂದ ಹೇಗೆ ಬರ್ತದೆ, ಅಲ್ಲಿಂದ ನೀರು ಹೇಗೆ ಕಲುಷಿತ ಆಗ್ತದೆ, ಆ ನೀರನ್ನು ಹೇಗೆ ಸಂಸ್ಕರಣೆ ಮಾಡ್ತಾರೋ ಇಲ್ಲೋ, ಆ ನೀರು ಹೇಗೆ ನದಿಯೊಳಗೆ ಬಿಡ್ತಾ ಇದ್ದಾರೆ, ಇವೆಲ್ಲ ನಾವು ನೋಡಿದ್ದನ್ನು ಹೇಳೋದು ನಿಮಗೆ. ಸೊ ಇದು ಎಲ್ಲ ಅವ್ರಿಗೆ ಗೊತ್ತಾಗೋದಲ್ಲ ಪಾಪ, ಅಷ್ಟು ಯೋಚನೆ ಇಲ್ಲ ಅವ್ರಿಗೆ. ಆದ್ದರಿಂದ ಸರ್ಕಾರ ಯೋಚನೆ ಮಾಡಬೇಕು. ಸರ್ಕಾರ ಅಂತಂದ್ರೆ ಏನು, ಜನಸಾಮಾನ್ಯರ ಸಂತೋಷಕ್ಕೆ, ಜನಸಾಮಾನ್ಯರ ನೆಮ್ಮದಿಯ ಬದುಕಿಗೆ ಸರ್ಕಾರ ಇರಬೇಕು. ಸಿಟಿಯನ್ನು ಕಟ್ಟೋದಕ್ಕೆಲ್ಲ, ಬರೇ ರಿಯಲ್ ಎಸ್ಟೇಟ್ ಮಾಡೋಕ್ಕಲ್ಲ ಅಲ್ಲ. ಈಗ ಹಿಂದೆ ದೊಡ್ಡ ನಮ್ಮ ಪಾಪ ಒಳ್ಳೆ ಚೀಫ್ ಮಿನಿಸ್ಟರ್ಸ್ ಎಲ್ಲ ಇದ್ರು ಹೇಳಿ ಗೊತ್ತ, ಕಡಿದಾಳ ಮಂಜಪ್ಪ ಇಂಥವ್ರ ಬಗ್ಗೆ ಭಾಳಷ್ಟು ನಾವು ಮಾತಾಡ್ತೀವಿ. ನಿಜಲಿಂಗಪ್ಪನವರು ಎಂಥವೆಲ್ಲ ಭಾಳ ಸಿಂಪಲ್ ಜನ ಇದ್ದರು. ಅವ್ರ ಬಗ್ಗೆ ಯೋಚನೆ ಮಾಡಿ. ಅವ್ರು ಎಂದೆಂದು ಸ್ವಂತ ಕಾರ್ಗಳು ಇಟ್ಕೊಳ್ಳಿಲ್ಲ. ಇವತ್ತು ಒಬ್ಬ MLA 2-3 ಕಾರ್ ಬೇಕು ಅಂತಂದರೆ ಹೆಂಗೆ? ಅದು ಪೆಟ್ರೋಲ್ ಎಲ್ಲಿಂದ ಬರ್ತದೆ, ಕಾರ್ ಎಲ್ಲಿಂದ ಬರ್ತದೆ, ಅದಕ್ಕೆ ರೋಡು ಅದಕ್ಕೆ ನಿಲ್ಲಿಸ್ಬೇಕು. ವಿಚಾರ ಮಾಡಿ. ಬರೇ ಪೆಟ್ರೋಲು ಡೀಸೆಲ್ ಅಷ್ಟೇ ಅಲ್ಲ, ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಅಂತಾರೆ. ಓಕೆ, ಎಲೆಕ್ಟ್ರಿಕ್ ವೆಹಿಕಲ್ ಬಂದರೆ ಎಲ್ಲ ಇದು ಕಡಿಮೆ ಆಗ್ತದೆ, ಹವಾಮಾನ ಇದು ಕಲುಷಿತ ಆಗೋದಿಲ್ಲ, ಆಮೇಲೆ ವಾಯು ಅಂತಾರೆ. ಆದರೆ ಎಲೆಕ್ಟ್ರಿಕ್ ವಾಹನ ಮತ್ತೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ಲ, ವಾಹನಗಳ ನಿರ್ಮಾಣ ಮಾಡಬೇಕಲ್ಲ. ವಾಹನ ನಿರ್ಮಾಣ ಮಾಡಬೇಕು, ಮತ್ತೆ ಸ್ಟೀಲ್ ಬೇಕು, ಅಲ್ಯೂಮಿನಿಯಂ ಬೇಕು, ಕಬ್ಬಿಣ ಬೇಕು, ರಬ್ಬರ್ ಬೇಕು. ಮತ್ತೆ ಫಾರೆಸ್ಟಿಗೆ ಹೋಗಿ ಮತ್ತೆ ನೀವು ಗಿಡ ಹೊಡ್ರಿ, ಅಲ್ಲೇ ಫಾರೆಸ್ಟ್ ಕಾಡು ಕಡಿಬೇಕು, ಕಬ್ಬಿಣದ ಅದರ ತರಬೇಕು, ಅದನ್ನು ಮೆಲ್ಟ್ ಮಾಡಬೇಕು, ಅದಕ್ಕೆ ಮತ್ತೆ ಕೋಲ್ ಬೇಕು, ಚಾರ್ಕೋಲ್ ಬೇಕು, ಅದಕ್ಕೆ ಕೋಲ್ ಬೇಕು. ಕೋಲ್ ಮತ್ತು ನೈಟ್ರೋಜನ್ ಆಕ್ಸೈಡು, ಮಿಥೇನು, ಕಾರ್ಬನ್ ಡೈಆಕ್ಸೈಡು, ಅದು ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗೋದು. ಹೀಗೆ ಹೋಗ್ಬಿಟ್ರೆ ನಾವು ಕಾರ್ ಬಗ್ಗೆ ಯೋಚನೆ, ಬರೀ ಕಾರ್ ಬರ್ತೋ ಅಷ್ಟೇ. ಕಾರ್ ಬಂದರೆ ಏನಾಗ್ತದೆ ನಾಳೆ? ಈ ಇದ್ದದ ಕಾರ್ಗಳಿಗೆ ನೀವು ಎಲೆಕ್ಟ್ರಿಸಿಟಿ ಜಾಯಿನ್ ಮಾಡ್ತೀರಾ, ಮಾಡಿ. ಅದು ಮಾಡ್ತಾ ಇಲ್ಲ, ಹೊಸ ಕಾರೇ ಆಗಬೇಕು. ಸೊ ಇವು ಪರಿಸರ ಅಂದರೆ ಭಾಳ ಡೀಪಾಗಿ, ಭಾಳ ಆಳವಾಗಿ ಚಿಂತನೆ ಮಾಡಬೇಕಾಗ್ತದೆ ಅದು ನಾವು. ಇಲ್ಲಾಂತಂದರೆ ಅದು ಅರ್ಥ ಆಗೋದಿಲ್ಲ ಒಮ್ಮೊಮ್ಮೆ. ನಮಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟು ನಾನು ಹೇಳ್ತಾ ಇದ್ದೇನೆ, ನಿಮಗೆಲ್ಲ ಹೇಳಿದ್ದೆ. ನಾವು ಈಗ ದೇವನಹಳ್ಳಿದು ಕೂಡ ಅಷ್ಟೇ. ದೇವನಹಳ್ಳಿ ಭಾಳ 2,000 ಎಕರೆ ಸುಂದರವಾದಂಥ ಹಳ್ಳಿ, ಗಿಡಮರಗಳಿದ್ದಾವೆ, ಒಳ್ಳೆ ಫಲವತ್ತಾದ ಭೂಮಿ ಇದೆ. ಮಾಡಲಿ, ಕೆರೆಗಳಿಂದ ನೀರು ತೆಗಿತಾರೆ, ಮಾಡ್ತಿದ್ದಾರೆ. ನಾಳೆಲ್ಲ ಎಲ್ಲಿಂದ ತರೋದು? ತರಕಾರಿಯಿಂದ ತರೋಕ ಈಗಾಗಲೇ 100 ಕಿಲೋಮೀಟ್ರಿಂದ ಬರ್ತಾ ಇದೆ ಅಂತ ಕೆಲವೊಂದು ತರಕಾರಿ. ಆಲೆಮನೆ ನಮ್ಮ ಸಿನಿಮಾ ಶೂಟಿಂಗ್ ಒಳಗೆ ನಮ್ಮ ಬೈರಮಂಗಲ ಕೆರೆ, ನಮ್ಮ ಇಡೀ ಬೆಂಗಳೂರಿನ ಅತಿ ದೊಡ್ಡ ಕೆರೆ ಅದು. ಬೈರಮಂಗಲ ಬಿಡದಿ ಪೂರ್ತಿ ನಾಶ ಮಾಡಿಬಿಟ್ರು, ಮೋರಿ ಮಾಡಿಬಿಟ್ರು. ಆ ಕೆರೆ ಎಷ್ಟು ನನಗೆ ನೆಮ್ಮದಿಯಿಂದ ಬದುಕ್ತಿದ್ದ ಜನತ. ಒಂದು 20 ದಿವಸ ಇದ್ದೆ ನಾನಲ್ಲಿ. ಎಷ್ಟು ಸುಂದರವಾಗಿತ್ತು ಜನ ಅಲ್ಲೆಲ್ಲ. ಬಾಳೆಹಣ್ಣು ಬೆಳೆದ್ರು, ತೆಂಗು ಬೆಳೆಸ್ತಿದ್ರು, ಗೋಧಿ ಬೆಳೆಸ್ತಿದ್ರು, ಇದು ಕಡಲೆ ಬೆಳೆಸ್ತಿದ್ರು, ಮೆಣಸಿನಕಾಯಿ, ತರಕಾರಿ, ರಾಗಿ, ಎಷ್ಟು ಆರಾಮಾಗಿ ಖುಷಿಯಾಗಿದ್ರು ಅವರು. ಪೂರ್ತಿ ನಾಶ ಆಗಿಬಿಡ್ತದೆ ಕೆರೆ. ಅಲ್ಲಿ ಜನರು ಈಗ ಇಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಅಲ್ಲಿ ಕುಡಿಯೋ ನೀರಿಗೆ ನೀವು ಟ್ಯಾಂಕರಿಂದ ಸಪ್ಲೈ ಮಾಡಬೇಕೀಗ. ಎಷ್ಟಂತ ಮಾಡ್ತೀರಿ? ಈಗ ಏನೋ ಮಳೆ ಚೆನ್ನಾಗಿ ಬಂದಿದೆ, ಓಕೆ, ಮಳೆ ಚೆನ್ನಾಗಿ ಬರಬೇಕಲ್ಲ ಪ್ರತಿ ವರ್ಷ. ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಗಿದೆ, ಹವಾಮಾನ ಬದಲಾವಣೆ ಆಗಿದೆ, ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಯಾವಾಗ ಏನು ಮಳೆ ಬರ್ತದೆ, ಎಷ್ಟು ಬರ್ತದೆ ಗೊತ್ತಿಲ್ಲ. ಹುಲಿಗಳ ಬಗ್ಗೆ ಕೇಳಿದ್ರಿ, ಹುಲಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಾಣಿಗಳು, ಅನೇಕ ಸೂಕ್ಷ್ಮ ಜೀವಿಗಳು, ಅನೇಕ ಸರ್ಪಗಳು, ಇವೆಲ್ಲನೂ ಒಂದರ ಮೇಲೆ ಒಂದು ಅವಲಂಬಿಸಿದ್ದಾವೆ. ಇದರ ಮೇಲೆ ನಮ್ಮ ಮನುಷ್ಯ ಅವಲಂಬಿಸಿ, ಇದರ ಮೇಲೆ ಸಮಾಜ ಬದುಕ್ತಾ ಇದೆ, ಇದರ ಮೇಲೆ ಕೃಷಿ, ಇದರ ಮೇಲೆ ಹವಾ, ಇದರ ಮೇಲೆ ಮಣ್ಣು, ನೀರು. ಸಾಮೂಹಿಕವಾಗಿ ನಾವು ನೋಡಿದಾಗ ಇದೆಲ್ಲ ಒಂದಕ್ಕೊಂದು ಇಂಟಿಗ್ರೇಟೆಡ್ ವರ್ಲ್ಡ್. ಇದನ್ನು ವಿಚಾರ ಮಾಡಬೇಕು ನಾವು. ಸುಮ್ಮನೆ ಟನಲ್ ತೆಗೆದ್ವಿ, ಮೆಟ್ರೋ ಹಾಕಿದ್ವಿ, ಕಾರ್ ತಂದ್ವಿ, ಮೊಬೈಲ್ ಫೋನ್ ಬಂದ್ವಿ, ಶಾಪಿಂಗ್ ಮಾಲ್ ಕೊಟ್ವಿ, ಅದರಿಂದ ಇಷ್ಟು ಜನ ಅಲ್ಲ. ಡೆವಲಪ್ಮೆಂಟ್ ಕೇಳಿದ್ರೆ ಆ ರೀತಿ ಡೆವಲಪ್ಮೆಂಟ್ ಅಲ್ಲೇ ಅಲ್ಲದು. ಡೆವಲಪ್ಮೆಂಟ್ ಎಲ್ಲರಿಗೂ ಮುಟ್ಟಬೇಕು. ಕೆಲವರು ಮಾತ್ರ ದೊಡ್ಡ ಬಾಡಿಗೆ ತೊಗೊಂಡ್ರು, ತಮ್ಮ ಜಾಗ ಎಲ್ಲೋ ಕೋಟ್ಯಾವಧಿ ರೂಪಾಯಿ ಮಾಡಿಕೊಂಡ್ರು, ಅದರಿಂದ ಆರಾಮಾಗಿರ್ತಾರೆ ಅಂತ ಅಲ್ಲದು. ಅಲ್ಲೇ ಇಲ್ಲ, ಖಂಡಿತವಾಗಿ ಅಲ್ಲ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.